ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳನ್ನು ನಿಮ್ಮಲ್ಲಿ ಅನೇಕರು ವೀಕ್ಷಿಸಿದ್ದು ಮಾತ್ರ ಅಲ್ಲ, ಅನೇಕ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೀರಿ. ನಿಮ್ಮ ಕರೆಗಳ ಮೂಲಕ ಮತ್ತು ವೈಯಕ್ತಿಕವಾಗಿ ನಿಮ್ಮಲ್ಲಿ ಅನೇಕರು ಭೇಟಿ ಮಾಡಿ ನೀವು ನನ್ನ ಜೊತೆಯಲ್ಲಿ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ನಾನು ಅದನ್ನು ತಿಳ್ಕೊಂಡಿದ್ದೇನೆ. ಈ ಕಾರ್ಯಕ್ರಮಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿವಸ ಸಂದೇಶವನ್ನು ಕೇಳುವ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ಆತನ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನೀನು ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ನಾವು ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ವಿಧೇಯರಾಗುವಂತೆ ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ. ಕಳೆದ ವಾರ ನಾವು 13, 14, 15 ವಚನಗಳನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು 16 ವಚನದಿಂದ 19ನೇ ವಚನದವರೆಗೆ ನಾವು ಆ ವಾಕ್ಯ ಭಾಗವನ್ನು ಸ್ವಲ್ಪ ಆಲೋಚನೆ ಮಾಡೋಣ. ನಾನು ಅದನ್ನು ಓದ್ತೇನೆ. ಮೊದಲನೇದಾಗಿ, ಕುದುರೆ ದಂಡಿನವರ ಸಂಖ್ಯೆ 20 ಕೋಟಿ ಎಂದು ನನಗೆ ಕೇಳಿಸಿತು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಅವುಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗ ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನು ಉಂಟು ಮಾಡುತ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. Now there is further the satanic outreach. ಸೈತಾನನು ಆತನು ತನ್ನ ಎಲ್ಲೆ ಮೀರಿ ತನ್ನ ಕೆಲಸವನ್ನು ಮಾಡ್ತಾ ಇರುವುದನ್ನು ನಾವಲ್ಲಿ ನೋಡ್ತೇವೆ. Now what follows, now it is a description of one of the most important battles in the Bible. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಒಂದು ದೊಡ್ಡ ಯುದ್ಧದ ಕುರಿತಾಗಿ ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ. Now John tells of the number and the nature of the combatants. ಅಲ್ಲಿರತಕ್ಕಂಥ ಜನರ ಸಂಖ್ಯೆ ಮತ್ತು ಅವರ ಸ್ವಭಾವ, ಇದರ ಕುರಿತು ಆತನು ವಿವರಣೆ ಮಾಡ್ತಾ ಇದ್ದಾನೆ. What about the number of these people? He says the number of the army of the horsemen were 200,000 ಅಂದರೆ 200 ಮಿಲಿಯನ್ ಅಥವಾ 20 ಕೋಟಿ. And I heard the number of them. Evidently John gave up all thought of counting this seemingly endless host. ಇವಾಗ ಯೋಹಾನನು ಇದರ ಲೆಕ್ಕಾಚಾರ ಮಾಡುವಂಥದ್ದನ್ನೇ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದ. He was told how many troops were involved. ನೋಡಿ ಆ ವಚನ, ಅದನ್ನೇ ನಾವು ನೋಡ್ತಾ ಇದ್ದೇವೆ. ಏನು ನೋಡ್ತಾ ಇದ್ದೇವೆ? ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆ, ಯಾವುದರ ಸಂಖ್ಯೆ? ಕುದುರೆ ದಂಡಿನವರ ಸಂಖ್ಯೆ 20 ಕೋಟಿ. ಸ್ವಲ್ಪ ಆಲೋಚನೆ ಮಾಡೋಣ. 20 ಕೋಟಿಯನ್ನು ನಮಗೆ ಯಾರಿಗಾದರೂ ಲೆಕ್ಕ ಮಾಡಲಿಕ್ಕಾದೀತಾ? ಒಂದು ವೇಳೆ ಲೆಕ್ಕ ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಸಮಯ ಬೇಕಾದೀತು? ಆ ಸಂಖ್ಯೆ ಎಷ್ಟು ದೊಡ್ಡದಿರ್ಬೋದು ಎಂಬುದನ್ನು ಆಲೋಚನೆ ಮಾಡ್ರಿ. 20 ಕೋಟಿ ಕುದುರೆ ಸವಾರರು, ಒಂದೆರಡಲ್ಲ, 20 ಕೋಟಿ. ಎಷ್ಟೊಂದು ಸ್ಪಷ್ಟವಾದಂಥ ಒಂದು ವಿವರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವು ಇದಕ್ಕೆ ಸಂಬಂಧಪಟ್ಟು ಪ್ರಕಟಣೆ ಗ್ರಂಥದಲ್ಲಿಯೇ ನಾವು 16ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಇನ್ನೊಂದು ವಿಷಯ ನಾವು ಅಲ್ಲಿ ಗಮನಿಸ್ಬೋದು. 16ನೇ ಅಧ್ಯಾಯ ನಾವು 12ನೇ ವಚನದಿಂದ ಓದುವಾಗ
ನಾವಲ್ಲಿ 12ನೇ ವಚನದಿಂದ 16ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಇನ್ನೊಂದು ಸಾರಿಯಲ್ಲಿ ಯೂಫ್ರೆಟಿಸ್ ನದಿಯ ವಿಚಾರ ಬರ್ತಾ ಉಂಟು. 6ನೇವನು ತನ್ನ ಪಾತ್ರೆಯಲ್ಲಿದ್ದದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವಂದನ್ನು ಕಂಡೆನು. ಅವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನಗಳಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣವಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ನನ್ನ ಪ್ರಿಯರೇ, ನಾವೀಗ ಇಲ್ಲಿ ನೋಡತಕ್ಕಂಥ ಈ ಒಂದು ಭಾಗ 16ನೇ ವಚನಕ್ಕೆ ಬನ್ರಿ. ಈಗ ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮಗದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. Now this military campaign here is arbitrarily equated with that one, whereas the two actually are quite distinct. Now the campaign in chapter 16 is the battle of Armageddon. ನಾವು 16ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಡೆಯತಕ್ಕಂಥ ಯುದ್ಧದ ಹೆಸರು, ದ ಕ್ಯಾಂಪೇನ್ ಇನ್ ಚಾಪ್ಟರ್ 16 ಈಸ್ ದ ಬ್ಯಾಟಲ್ ಆಫ್ ಅರ್ಮಗದ್ದೋನ್, ಆಸ್ ಇಟ್ ಈಸ್ ಕ್ವೈಟ್ ಪ್ಲೇನ್ಲಿ ಸ್ಟೇಟೆಡ್. ಹರ್ಮಗದ್ದೋನ್ ಯುದ್ಧ ಎಂಬುವಂಥದ್ದನ್ನು ನಾವು ಕೇಳಿದ್ದೇವಲ್ಲ, ಅದು 16ನೇ ಅಧ್ಯಾಯದಲ್ಲಿ ನಡೆಯುವಂಥದ್ದು. Now the chief feature of that battle is the involvement of the armies of the Far East. ಆದರೆ ಈಗ ನಾವು when we come in the chapter 9, there is no reference to the king of the east, nor to the Armageddon. ಹರ್ಮಗದ್ದೋನ್ ಎಂಬಂಥದ್ದರ ವಿವರಣೆಯನ್ನು ನಾವು ಅಲ್ಲಿ ನೋಡುವುದಿಲ್ಲ. ಆದರೆ ಆ ಹರ್ಮಗದ್ದೋನ್ ಎಂಬಂಥದ್ದರ ವಿವರಣೆಯನ್ನು ನಾವು ನೋಡುವಂಥದ್ದು ಎಲ್ಲಿ ನಾವು ನೋಡ್ತಾ ಇದ್ದೇವೆ? ನಾವು ನೋಡ್ತಾ ಇರುವಂಥದ್ದು ಅದು ಹರ್ಮಗದ್ದೋನ್ ಎಂಬುದು 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸೊ ದ 16th chapter we see the battle of Armageddon. ಆದರೆ 9ನೇ ಅಧ್ಯಾಯಕ್ಕೆ ಬರುವಾಗ in chapter 9 there is no reference to the king of the east nor to the Armageddon. Now this is another battle altogether, but one which is only slightly less important. ಹರ್ಮಗದ್ದೋನ್ ಯುದ್ಧ 9ನೇ ಅಧ್ಯಾಯದಲ್ಲಿರುವಂಥದ್ದಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ಕಡಿಮೆಯಾಗಿರುವಂಥದ್ದು. Now John looks with awe at the millions summoned to war by the 4 angels from the Euphrates. Rank after endless rank, they come, their feet beating out the time like the rhythmic rolling of the drums. ಡ್ರಮ್ಸ್ ಬಡಿದುಕೊಂಡು ಬಂದ ಹಾಗೆ ಆ ಸೈನಿಕರಲ್ಲಿ ಬರ್ತಾ ಇದ್ದಾರೆ. ನನ್ನ ಪ್ರಿಯರೇ, they come and the number is told about 200 million men marching to their doom to forward Satan's plans for the beast. 20 ಕೋಟಿ ಎಂಬುದಾಗಿ ಅಲ್ಲಿ ಉಂಟು, 20 ಕೋಟಿ ಜನಸಂಖ್ಯೆ. ಆಮೇಲೆ ನೋಡ್ರಿ 17ನೇ ವಚನವನ್ನು ನಾವು ಸ್ವಲ್ಪ ಗಮನಿಸೋಣ. ಏನಂತ ಉಂಟಲ್ಲಿ 16ನೇ ವಚನದಲ್ಲಿ ನೋಡಿದ್ದು, ಕುದುರೆ ದಂಡಿನವರ ಸಂಖ್ಯೆ 20 ಕೋಟಿ ಎಂದು ನನಗೆ ಕೇಳಿಸಿತು. ಅವನು ಲೆಕ್ಕ ಮಾಡಿದ್ದಲ್ಲ, ಅವನಿಗೆ ಹೇಳಿದ್ದನ್ನು ಕೇಳಿದ.
ನನ್ನ ಪ್ರಿಯರು, ಯಾರು ಕೂಡ 20 ಕೋಟಿಯನ್ನು ಕಣ್ಣಲ್ಲಿ ಎದುರುಗಡೆ ಬರುವಾಗ 20 ಕೋಟಿ ಲೆಕ್ಕ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, 17ನೇ ವಚನದಲ್ಲಿ ವಿವರಣೆ ಮಾಡ್ತಾ ಇದ್ದಾನೆ. ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿತ್ತು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಬರ್ತಿತ್ತು. ಅವುಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗ ಹತವಾಯಿತು. ನೋಡ್ರಿ, ನಾವು 17ನೇ ವಚನವನ್ನು ನಾವು ಗಮನಿಸುವಾಗ ನಾವಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಮುಖವಾದಂಥ ಸತ್ಯಾಂಶ, And thus I saw the horses in the vision, and them that sat on them, having breastplates of fire and of jacinth and brimstone, and the heads of the horses were as the heads of the lions, and out of their mouth issued fire and smoke and brimstone. ನನ್ನ ಪ್ರಿಯರೇ, ಒಂದು ಪ್ರಶ್ನೆ ಕೇಳಬೇಕು. Is this an army of men or of demons? ಇದು ಮನುಷ್ಯರ ಒಂದು ಸೈನ್ಯವ ಅಥವಾ ದುರಾತ್ಮನ ಒಂದು ಸೈನ್ಯವ? Probably the description is that of an army of men driven by demons. ಒಂದು ವೇಳೆ ದುರಾತ್ಮಗಳಿಂದ ಪ್ರೇರಿತರಾಗಿ ಮುಂದೆ ಬರುತ್ತಿರುವಂಥ ಒಂದು ಜನರ ಸೈನ್ಯವಾಗಿದ್ದಿರಬೇಕು. Certainly the language has to be symbolic. Just as the shapes of the locusts released under the previous trumpet depicted the characteristics of the demons they symbolized, so the shapes of the horses here indicate the warlike, ferocious nature of the demons they represent. ಈಗ ಇಲ್ಲಿ ಬರೆಯಲ್ಪಟ್ಟಂತ ಆ ಕುದುರೆಗಳ ಮತ್ತು ಸವಾರರ ವಿವರಣೆಯನ್ನು ಆತನಲ್ಲಿ ಕೊಡ್ತಾ ಇದ್ದಾನೆ. So then the 4 angels from the Euphrates, now they come up as the spiritual legions who really madden men and women and drive them from forth to the battle. ಆ ಬರುತ್ತಿರುವಂಥ ಕುದುರೆ ಸವಾರರು ಅವರು ಯುದ್ಧಕ್ಕೆ ಅವರನ್ನು ಪ್ರೇರೇಪಿಸ್ತಾರೆ. The mention of the fire, smoke and brimstone might also be a symbolic reference to modern warfare with its emphasis on fire and flame. ಒಂದು ವೇಳೆ ಆಧುನಿಕವಾದಂಥ ಯಾವುದೇ ಒಂದು ಯುದ್ಧಕ್ಕೆ ಇದು ಸೂಚನೆ ಆಗಿರುವುದಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಆಧುನಿಕವಾದಂಥ ಯುದ್ಧದಲ್ಲಿ ಖಂಡಿತವಾಗಿಯೂ ಉಪಯೋಗವಾಗತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಬೆಂಕಿ ಮತ್ತು ಗಂಧಕ. ಅದು ಆಟಮ್ ಬಾಂಬ್ ಆಗಿರ್ಬೋದು ಅಥವಾ ಇನ್ಯಾವುದೋ ಆಗಿರ್ಬೋದು. Now what happens? The verse 18, 18ನೇ ವಚನವನ್ನು ಗಮನಿಸ್ರಿ. ಈಗ ಏನುಂಟಲ್ಲಿ? ಅವುಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗ ಹತವಾಯಿತೋ. ನನ್ನ ಪ್ರಿಯರ, ಮನುಷ್ಯರಲ್ಲಿ 3ನೇ ಒಂದು ಭಾಗ ಅದು ಹತವಾಯಿತು. See the expression, a third part has been destroyed. ನೋಡ್ರಿ, ಈ ಥರ್ಡ್ ಪಾರ್ಟ್, 3ನೇ ಒಂದು ಭಾಗ ಎಂಬುದಾಗಿ ಹೇಳುವಾಗ ನಾವು ಸುಮಾರು ಈ ತುತ್ತೂರಿಗಳ ಆ ಒಂದು ವಿಶೇಷವಾದ ನ್ಯಾಯ ತೀರ್ಪಿನಲ್ಲಿ ನಿಯರ್ಲಿ 13 times 13 ಬಾರಿ ಇದು ಉಪಯೋಗ ಆಗಿದೆ. ಎ ಥರ್ಡ್ ಪಾರ್ಟ್ ಎಂಬುದಾಗಿ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದಿ ಅರ್ತ್, ದ ಟ್ರೀಸ್, ದ ಫಿಶಸ್, ದ ಸೀ, ದ ಶಿಪ್ಸ್, ದ ರಿವರ್ಸ್, ದ ವಾಟರ್ಸ್, ದ ಸನ್, ದ ಮೂನ್ ಅಂಡ್ ದ ಸ್ಟಾರ್ಸ್, ಅಂಡ್ ಆಲ್ಸೋ ಇನ್ ರಿಲೇಷನ್ ಟು ಮೆನ್. ಈ ಬೇರೆ 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 ವ್ಯಕ್ತಿಗಳನ್ನು ಸಂಬೋಧಿಸಿ ಇವೆಲ್ಲವುಗಳಲ್ಲಿ 3ರಲ್ಲಿ ಒಂದು ಭಾಗ
ನಾಶ ಆಯಿತು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ. ಎ ನಂಬರ್ ಆಫ್ ಕ್ವಶನ್ಸ್ ಅರೈಸ್ ಅಟ್ ದಿಸ್ ಪಾಯಿಂಟ್. ಅನೇಕ ಪ್ರಶ್ನೆ ಒಂದು ವೇಳೆ ನಮಗೆ ಬರ್ಬೋದು. ಈಸ್ ದರ್ ಎನಿ ಹಿಂಟ್ ಆಫ್ ವಾರ್ ಲೈಕ್ ದಿಸ್ ಎಲ್ಸ್ವೇರ್ ಇನ್ ದ ಬೈಬಲ್? ಬೇರೆ ಕಡೆಯಲ್ಲಿ ಇಂಥ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಯುದ್ಧದ ಒಂದು ಸೂಚನೆಯಲ್ಲಿ ಆದರೂ ಉಂಟಾ? ವಾಟ್ ಈಸ್ ಔಟ್ಕಮ್ ಆಫ್ ದಿಸ್ ವಾರ್ ಆನ್ ದಿ ಕಿಂಗ್ಡಮ್ ಆಫ್ ದ ಬೀಸ್ಟ್? ಈ ದುರಾತ್ಮನ ಈ ಒಂದು ರಾಜ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಉಂಟಾದೀತೋ? ನಾವು ಮುಂದಕ್ಕೆ 11ನೇ ಅಧ್ಯಾಯಕ್ಕೆ ಬರುವಾಗ, when we come to chapter 11 and verse 14, 2ನೇ ವಿಪತ್ತು ಕಳೆದು ಹೋಯ್ತಿಗೋ 3ನೇ ವಿಪತ್ತು ಬೇಗನೆ ಬರುತ್ತದೆ. What do we read? That the beast is now in power and rapidly stepping forward to assume his role as world's greatest God. How does Satan use this war to further his plans in connection with the beast? ಈ ಒಂದು ಮೃಗದ ಜೊತೆಯಲ್ಲಿ ಸೈತಾನನು ಯಾವ ರೀತಿಯಲ್ಲಿ ಈ ಒಂದು ಯುದ್ಧವನ್ನು ಆತನು ಮಾಡುವುದಕ್ಕಿದ್ದಾನೆ. Now there is such a war mentioned in scripture. ದೇವರ ವಾಕ್ಯದಲ್ಲಿ ಈ ರೀತಿಯಾದಂಥ ಯುದ್ಧದ ಒಂದು ವಿವರಣೆಯನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ನಾವು ಎಹೆಜ್ಕೇಲನ ಗ್ರಂಥ ಮತ್ತು ಇತರ ಕೆಲವಾರು ಪ್ರವಾದನೆಗಳನ್ನು ನಾವು ನೋಡುವಾಗ we are able to understand that. Now it will be helpful at this point to put the picture into the proper perspective. See, it would seem that when the beast first appears on the earth and takes over the reins of power in Western Europe, ಪಾಶ್ಚಾತ್ಯ ಐರೋಪ್ಯ ದೇಶಗಳಲ್ಲಿ ಈ ಒಂದು ಮೃಗವು ತನ್ನ ಹತೋಟಿಗೆ ತಗೊಳ್ಳುವಾಗ, a great northern power stands astride the Middle East, North Africa. ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ, now we find that the beast himself must control the Middle East. ಮಧ್ಯಪ್ರಾಚ್ಯ ದೇಶಗಳನ್ನು ಈ ಮೃಗವು ತನ್ನ ಹತೋಟಿಗೆ ತಗೊಳ್ಳುತ್ತದೆ. If the popular concept of a revived Roman Empire has any validity, ಆ ರೋಮ್ ಸಾಮ್ರಾಜ್ಯದ ಪುನಃ ಅದು ಅಸ್ತಿತ್ವಕ್ಕೆ ಬರುತ್ತದೆ ಎಂಬಂತ ಆ ಒಂದು ಹಿನ್ನೆಲೆಯಲ್ಲಿ ನಾರ್ತ್ ಆಫ್ರಿಕಾ and parts of Europe presently, they will come under the beast control. ಇವುಗಳು ಈ ಮೃಗದ ಹತೋಟಿಗೆ ಅದು ಬರ್ತದೆ. ಅಷ್ಟು ಮಾತ್ರ ಅಲ್ಲ, see, we know from the book of Revelation chapter 13, 13ನೇ ಅಧ್ಯಾಯಕ್ಕೆ ಬರುವಾಗ, ultimately the beast's authority and influence must be acknowledged around the globe, and that for a while at least no nation will dare make war against him. Now idannu solpa, when we equate this war in Revelation chapter 9 with the war of Ezekiel chapter 38 and 39, then a number of things fall into place. Now here is certain events that can happen. The beast will arise in the Western Europe. ಪಾಶ್ಚಿಮಾತ್ಯ ಯುರೋಪ್ನಿಂದ ಆ ಮೃಗ ಎದ್ದು ಬರುತ್ತದೆ. When he will base his operation, now he will guarantee the independence of Israel. ನೋಡ್ರಿ, ಈಗಲೂ ಕೂಡ ನಮ್ಮ ಲೋಕದಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಸ್ರಾಯೇಲ್ಯರ ಸಾರ್ವಭೌಮತೆಯನ್ನು ಒಪ್ಪದೇ ಇರುವಂಥದ್ದು. Now when the beast comes, he will guarantee the independence of Israel, entering into a 7-year pact with the Jews under the umbrella of which they will rebuild their temple. ಯಹೂದ್ಯರು ಅವರು ತಮ್ಮ ದೇವಾಲಯವನ್ನು ಕಟ್ಟತಕ್ಕಂಥ ಒಂದು ಸಮಯ ಅದು ಸಮೀಪವಾಗ್ತಾ ಉಂಟು. Now this move will no doubt greatly inflame the Arab states, many of which are to be, according to Ezekiel, under Russian control. ನನ್ನ ಪ್ರಿಯರೇ,
ಕೊನೆಯದಾಗಿ ನಾವು ನೋಡುವಂಥದ್ದೇನೆಂದರೆ, ನೋ ಡೌಟ್ ವಿತ್ ರಷ್ಯನ್ ಎನ್ಕರೇಜ್ಮೆಂಟ್ ಈಜಿಪ್ಟ್ ಅಂತ ಹೇಳಿದರೆ ದಾನಿಯೇಲ 11:40 ಪ್ರಕಾರ ದ ಕಿಂಗ್ ಆಫ್ ದ ಸೌತ್, ದಕ್ಷಿಣದ ರಾಜನು, and certain North African confederates, they will begin those series of moves which eventually climax in the battle of Armageddon. ನಾವು ಮುಂದಕ್ಕೆ ಬರುವಾಗ ಅರ್ಮಗದ್ದೋನ್ ಯುದ್ಧದಲ್ಲಿ ಅದು ಕೊನೆಗೊಳ್ಳುತ್ತದೆ ಎಂಬುವಂತಹದ್ದನ್ನು ನಾವು ತಿಳ್ಕೊಳ್ತೇವೆ. ನನ್ನ ಪ್ರಿಯರೇ, at this point the beast will act swiftly, moving his armies into Jerusalem and Israel while protesting the Russian mobilization. Russia will now be totally committed to this war and will continue her southward. ನನ್ನ ಪ್ರಿಯರೇ, ಇದು ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಒಂದು ಸಂಭವವಾಗಿದೆ. ನನ್ನ ಪ್ರಿಯರ, ದೇವರ ವಾಕ್ಯ ಹೇಳತಕ್ಕಂಥ ಈ ಸತ್ಯವನ್ನು ಆಲೋಚನೆ ಮಾಡೋಣ. When the beast comes into the power, now he will convene a world conference at which God will be officially ruled out of his universe so far as men are concerned. ಕೀರ್ತನೆಗಳಲ್ಲಿ 2ನೇ ಕೀರ್ತನೆಗಳಲ್ಲಿ ನಾವು ನೋಡುವಂಥ ಒಂದು ಸೂಚನೆ ಅದುವೇ. ದೇವರು ಇಲ್ಲ ಎಂಬುದಾಗಿ ಜನರು ಹೇಳತಕ್ಕಂಥ ಒಂದು ದಿನ ಬರ್ತದಂತೆ. ಕೀರ್ತನೆಗಳಲ್ಲಿ ನಾವು ನೋಡುವಾಗ 2ನೇ ಕೀರ್ತನೆಯಲ್ಲಿ ನಾವು ನೋಡುವಂಥ ಒಂದು ಗಂಭೀರವಾದಂಥ ಸತ್ಯಾಂಶ ಏನದು, ಏನು ನಡೆಯುತ್ತದೆ? 2ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳತಕ್ಕಂಥ ಸತ್ಯಾಂಶ ಏನು ಹೇಳ್ತಾ ಇದ್ದಾನೆ? ಅನ್ಯ ಜನಾಂಗಗಳು ದೊಂಬಿ ಮಾಡುವುದು, ಜನಾಂಗಗಳವರ ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೆ ವಿರೋಧವಾಗಿ ಭೂಪತಿಗಳು ಸನ್ನದ್ಧವಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ನನ್ನ ಪ್ರಿಯರೇ, ದೇವರ ಸರ್ವಾಧಿಪತ್ಯವನ್ನು ಪ್ರಶ್ನಿಸುವಂಥ ಒಂದು ದಿನ ಬರ್ತದೆ. ಆ ದಿವಸದ ಬಗ್ಗೆ ಕೀರ್ತನೆ 2ರಲ್ಲಿ ಬರೆದಿರುವಂಥದ್ದು. ಅರ್ಮಗದ್ದೋನ್ ಯುದ್ಧದ ಸಂದರ್ಭದಲ್ಲಿ ಅದು ನೆರವೇರುವಂಥದ್ದಾಗಿದೆ. ನನ್ನ ಪ್ರಿಯರೇ, ಈ ವಿಚಾರಗಳನ್ನು ನಾವು ಗಮನಿಸುವಾಗ ನಾವು ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ನಾವು ಈಗ ಆ ವಾಕ್ಯ ಭಾಗಕ್ಕೆ ನಾನು ಬರ್ತೇನೆ. 18ನೇ ವಚನ, ಅವುಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗ ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯ ಅವುಗಳ ಬಾಯಲ್ಲಿ ಬಾಲಗಳಲ್ಲಿ ಇತ್ತು. ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನು ಉಂಟು ಮಾಡುತ್ತವೆ ಎಂಬುದಾಗಿ. ನನ್ನ ಪ್ರಿಯರೇ, when we come to verse 20 and verse 21, 20 ಮತ್ತು 21ನೇ ವಚನಕ್ಕೆ ನಾವು ಬರುವಾಗ, ಯೋಹಾನನು, now John is setting before us the divine outlook and the satanic outrage of the events under the 6th trumpet. ಇದರ ವಿವರಣೆಯನ್ನು ನಾನು ಮುಂದಿನ ದಿನದಲ್ಲಿ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. 20 ಮತ್ತು 21ನೇ ವಚನ. ನನ್ನ ಪ್ರಿಯರೇ, ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಸಂಭವಗಳು ಅದು ಎಷ್ಟು ಗಂಭೀರವಾಗಿ ನಡೆಯಲಿಕ್ಕಿದೆ ಎಂಬುವಂಥದ್ದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಿಸುತ್ತದಲ್ಲವೇ? ಆದ್ದರಿಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಈ ಸತ್ಯದ ಹಿನ್ನೆಲೆಯಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನನ್ನು ಮತ್ತು ನನ್ನನ್ನು ನಾವು ಈ ದಿನದಲ್ಲಿ ಕ್ರಿಸ್ತನಿಗಾಗಿ ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಮುಂದಕ್ಕೆ ನೋಡುವುದು ಈ ಯುದ್ಧವನ್ನಲ್ಲ. ನಾನು ಮತ್ತು ನೀನು ಯುದ್ಧವನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೀನು ಮತ್ತು ನಾನು ಕರ್ತನನ್ನು ತಿಳ್ಕೊಂಡಿದ್ದರೆ. ನನ್ನ ಪ್ರಿಯರೇ, ಸ್ವಾಮಿಯನ್ನು ತಿಳ್ಕೊಳ್ಳದಿದ್ದರೆ ಈ ದಿವಸದಲ್ಲಿ ಕರ್ತನಾದ ಯೇಸುವಿನ ಬಳಿಗೆ ಬನ್ನಿರಿ. ಆತನು ನಿಮ್ಮ ರಕ್ಷಕನಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ದಿವಸದಲ್ಲಿ ವಾಕ್ಯವನ್ನು ಕೇಳಿದವರಲ್ಲಿ ಯಾರಾದರೂ ಪ್ರಿಯರೇ ನನಗಾಗಿ ಪ್ರಾರ್ಥಿಸಿ. ಹೌದು, ಮುಂದೆ ಬರತಕ್ಕಂಥ ಕಠಿಣವಾದಂಥ ಕಾಲಗಳು, ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಂಥ ಸತ್ಯಗಳು ನೆರವೇರುವಂಥ ದಿನಗಳು ಸಮೀಪವಾಗಿದೆ. ಆದ್ದರಿಂದ ಆ ದಿನಗಳು ಬರುವ ಮೊದಲೇ
ನನ್ನನ್ನು ನನ್ನ ಯೇಸು ಸ್ವಾಮಿಗೆ ನಾನು ಕೊಡುತ್ತೇನೆ ಎಂಬುದಾಗಿ ಯಾರಾದರೂ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವುದಾಗಿದ್ದರೆ ಈ ದಿವಸದಲ್ಲಿ ನನ್ನೊಡನೆ ಪ್ರಾರ್ಥನೆ ಮಾಡಿರಿ. ಪ್ರೀತಲ ಸ್ವಾಮಿ, ಪಾಪಿಯಾದಂಥ ನನ್ನನ್ನು ನೀನು ಕ್ಷಮಿಸು. ಯೇಸು ಕ್ರಿಸ್ತನ ನನ್ನ ರಕ್ಷಕನಾಗಿ ಲೋಕಕ್ಕೆ ಬಂದಿದ್ದಾನೆ, ಇದನ್ನು ನಾನು ನಂಬುತ್ತೇನೆ. ಯೇಸುವೆ, ನನ್ನನ್ನು ನೀನು ಸ್ವೀಕರಿಸು, ನನ್ನ ಪಾಪಗಳನ್ನು ಕ್ಷಮಿಸು, ನಾನು ನಿನಗೋಸ್ಕರವಾಗಿ ಜೀವಿಸ್ತೇನೆ ಎಂಬಂಥ ತೀರ್ಮಾನವನ್ನು ನೀನು ಮಾಡುವುದಾದರೆ ನಿನ್ನ ಜೀವನದಲ್ಲಿ ಸಮಾಧಾನ, ಸಂತೋಷ, ಸಂತೃಪ್ತಿ ಸದಾಕಾಲ ನೆಲೆಗೊಂಡಿರುವುದು. ಹೀಗಾಗುವಂತೆ ದೇವರು ತನ್ನ ಮಹಾಕೃಪೆಯನ್ನು ನಿನಗೆ ಅನುಗ್ರಹಿಸಲಿ.